ನಮಸ್ಕಾರಪ್ಪ ದೊಡ್ಡ ಮಂದಿಗೆ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಅಲ್ಲ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಡೇ ಶುರು ಮಾಡೋದಾ ಬನ್ನಿ. ಇವತ್ತು ಬೆಳಗ್ಗೆನೆ ಎದ್ದೆ ರೆಡಿಯಾಗಿ ಕಾಲೇಜ್ಗೆ ಹೋಗುವಾಗ ಉದಯ್ ಬಂದ. ಉದಯ್ ಕರ್ಕೊಂಡು ಕಾಲೇಜ್ ಹತ್ರ ಹೋಯ್ತಾ ಇದ್ದಂಗೆ ನಮ್ಮ ಕ್ವಾಟ್ಲೆ ನೋಡಿ ಗೈಸ್ ಇಲ್ಲಿ ಅವರೇ ಬೇಳೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಅದಾಯ್ತಾ ಇದ್ದಂಗೆ ಮಧ್ಯಾಹ್ನ ಮೇಲೆ ಚೆಕಪ್ ಇತ್ತು ಗೈಸ್. ಇವತ್ತು ಸೆಕೆಂಡ್ ಪಿ ಅವ್ರಿಗೆ ಎಕ್ಸಾಮ್ದಕ್ಕೆ ಕೊಡೋಕ್ಕೆ ಚೆಕಪ್ ಮಾಡಿಸ್ಬೇಕಂತ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಇವ್ರು ನೋಡಿ ನಾನು ಒಬ್ಬನಿಗೆ ಬಿಟ್ಬಿಟ್ಟು ಎಲ್ಲರೂ ನಾಷ್ಟಕ್ಕೆ ಊಟಕ್ಕೆ ಕುತ್ಕೊಬಿಟ್ಟವ್ರೆ. ಅಲ್ಲಿಂದಂಗೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ನಿಶಾಂತ್ ಕೇಳಿದೆ ಗೈಸ್ ನಾನು ಲಾಗ್ ಮಾಡಲ್ವಾ ಅಂತ. ಅದಕ್ಕೆ ಕ್ಯಾಮ್ರಾ ಇಸ್ಕೊಂಡು ಬರೀ ಎಲ್ಲ ಕಡೆ ನೋಡ್ತಿದ್ದ. ಹಂಗೆ ಮುಂದೆಗಡೆ ಹುಡುಗಿರ್ ಬರ್ತಾ ಇದ್ದಂಗೆ ಕ್ಯಾಮ್ರಾನೇ ಇಳಿಸ್ಬಿಟ್ಟ. ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂದ್ಕೊಂಡು ಮನೆಗೆ ಬಂದು ಅಮ್ಮ ಹೋಗಿ ವರ್ಕ್ ಇಸ್ಕೊಬಾ ಅಂದರು. ಅದಕ್ಕೆ ವರ್ಕೆಲ್ಲ ಇಸ್ಕೊಂಡು ಆಮೇಲೆ ಚೆಕ್ ಅಂತ ರೆಡಿಯಾಗಿ ನಾನು ನಮ್ಮ ಅಣ್ಣ ಹೊರಟಿದ್ದೆ ನಮ್ಮೂರಿಗೆ. ಯಾಕಂದರೆ ಇವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು. ಸೊ ಹೋಯ್ತಾ ಇದ್ದಂಗೆ ಈ ಬ್ಯೂಟಿನ ನೋಡ್ಕೊಂಡು ಹೋದೋ ಗೈಸ್. ಯಾರ್ಯಾರಿಗೆ ಈ ಥರ ಎಲ್ಲ ನೋಡೋಕೆ ಇಷ್ಟ ಎಲ್ಲರೂ ಒಂದೊಂದು ಕಮೆಂಟ್ ಹಾಕಿ. ಅಲ್ಲಿಂದಂಗೆ ದೇವರೆಲ್ಲ ನೋಡಿಕೊಂಡು ಇನ್ನೂ ಟೈಮ್ ಆಗಿಬಿಡುತ್ತೆ ಅಂತ ಹೊರಟೋ ಗೈಸ್. ಮನೆಗೆ ಹೋಯ್ತಾ ಅಜ್ಜಿ ಮನೆಗೆ ಹೋಗಿ ಇಲ್ಲಿ ನೋಡಿ ನಾನು ನಮ್ಮ ಮುತ್ತಜ್ಜಿ ಜೊತೆಗೆ ಹೆಂಗೆ ಕ್ವಾಟ್ಲೆ ಕೊಡೋದಂತ ಏನೋ ನೋಡು ಟಾರ್ಚ್ ಹಾಕಿದ್ರು ಇಷ್ಟೊಂದು ಕರ್ರೋ ಕಾಣ್ತಿದ್ಯಾ. ಸ್ನಾನ ಮಾಡಿಕ್ಕಿಲ್ವಾ? ನಾನು ಮಾಡಿಸ್ಬೇಕಾ? ಹಾಂ ನನಗೆ ನೀನು ಮಾಡಿಸ್ಬೇಕು, ನಿನಗೆ ನಾನು ಮಾಡಿಸ್ಲಾ? ಮಾಡಿಸ್ತೀನಿ. ಸರಿ ಆಯ್ತಂತ ಅಲ್ಲೆಲ್ಲರಿಗೂ ಮಾತಾಡಿಸ್ಕೊಂಡು ನೈಟ್ 11 ಗಂಟೆಗೆ ಬಿಟ್ಟೋ ಗೈಸ್ ನಮ್ಮೂರನ್ನ. ಅಲ್ಲಿಂದ ಡೈರೆಕ್ಟ್ ನಾನು ನಮ್ಮ ಅಣ್ಣ ಇಬ್ಬರು ರೋಡಲ್ಲೆಲ್ಲ ಸಾಂಗ್ ಆಡ್ಕೊಂಡು ಬರ್ತಾ ಹಂಗೆ ಮಂಡಿಗೆ ಹೋಗಿ ಒಂದು ಬಿರಿಯಾನಿಲಿ ಒಂದು ಬಿರಿಯಾನಿ ಪಾರ್ಸಲ್ ತೊಗೊಂಡು ಅಲ್ಲಿಂದ ನಾನು ಮನೆಗೆ ಬಂದು ಈ ಥರ ಔಟ್ಫಿಟ್ ಇತ್ತಂತ ಸ್ನ್ಯಾಪ್ ಹಾಕ್ತಾಯಿದ್ದಿ. ಚೆನ್ನಾಗಿದ್ರಿ ಒಂದು ಕಮೆಂಟ್ ಹಾಕಿ ಗೈಸ್. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ.